ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಾವು ನಿಮಗೆ ಹೇಳಿಕೊಟ್ಟಿರುವುದು ಕೊಟ್ಟೂರು ಶಿವ ಕೇರಳದ ಪವಿತ್ರ ತಪೋಭೂಮಿಯ ಬಗ್ಗೆ. ಇದೇ ಥರ ಕಂಟೆಂಟ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಭಾರತವು ತನ್ನ ಶ್ರದ್ಧಾ ಸಂಸ್ಕೃತಿಗಳ ತಾಣಗಾಗಿ ಪರಿಗಣಿತವಾಗಿರುವ ದೇಶ. ಇಲ್ಲಿ ದೇವಾಲಯಗಳು, ತೀರ್ಥಕ್ಷೇತ್ರಗಳು ಹಾಗೂ ಪವಿತ್ರ ಯಾತ್ರಾಧಾಮಗಳು ಹಿಂದೂ ಧರ್ಮದ ಮೌಲ್ಯಗಳನ್ನು ಕಟ್ಟಿಕೊಡುತ್ತದೆ. ಇಂತಹ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಅತಿ ವಿಶೇಷ ಸ್ಥಳವೆಂದರೆ ಕೊಟ್ಟಿಯೂರು. ಇದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಒಂದು ಅರಣ್ಯ ಪ್ರದೇಶದ ಮಧ್ಯದಲ್ಲಿರುವ ದೇವಾಲಯ. ಇಲ್ಲಿನ ಪ್ರಮುಖ ದೇವರು ಭಗವಾನ್ ಶಿವ. ಈ ದೇವಾಲಯವು ತನ್ನ ವಿಶೇಷ ಪರಂಪರೆ, ವಾರ್ಷಿಕ ಕೊಟ್ಟೂರು ಯಾತ್ರೆ ಮತ್ತು ಪುರಾಣ ಪ್ರಸಿದ್ಧತೆಯ ಕಾರಣದಿಂದಾಗಿ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಕೊಟ್ಟೂರಿನ ಪೌರಾಣಿಕ ಹಿನ್ನೆಲೆ. ಭಾರತದ ಪುರಾಣಗಳಲ್ಲಿ ದಕ್ಷಿಣ ಕಾಶಿ ಎಂಬ ಹೆಸರಿನಲ್ಲಿ ಪ್ರಖ್ಯಾತವಾಗಿರುವ ಕೊಟ್ಟೂರಿಗೆ ಮಹತ್ವದ ಪೌರಾಣಿಕ ಹಿನ್ನೆಲೆ ಇದೆ. ದಕ್ಷಿಣ ಭಾರತದ ಕಾಶಿ ಎಂದೇ ಪ್ರಸಿದ್ಧ ಪಡೆದಿರುವ ಈ ಕ್ಷೇತ್ರವು ಹಿಮಾಲಯದ ಕಾಶಿಯಿಂದ ಇಳಿದು ಬಂದ ಪಶುಪತಿನಾಥನ ಶಕ್ತಿಪೀಠವೆಂದು ಭಕ್ತರು ನಂಬಿಕೆ ಹೊಂದಿದ್ದಾರೆ. ಪುರಾಣದ ಪ್ರಕಾರ ದಕ್ಷಿಣದಲ್ಲಿ ನಡೆದ ದಕ್ಷಿಣ ಯಾಗ ಈ ಸ್ಥಳದಲ್ಲಿ ನಡೆದಿತ್ತು. ಸತೀದೇವಿಯ ತಂದೆ ದಕ್ಷನು ಶಿವನಿಗೆ ನಿಂದನೆ ಮಾಡಿ ಯಾಗವನ್ನು ನಡೆಸಿದಾಗ ತಾಳಲಾರದ ಸತಿ ಈ ಯಾಗ ಸ್ಥಳದಲ್ಲಿ ಅಗ್ನಿಗೆ ಹಾರಿಬಿಟ್ಟಳು. ಆಕೆಯ ಮೃತದೇಹವನ್ನು ಹೆದರಿ ಹಳೆಯ ಮನಸ್ಸಿನಿಂದ ಶಿವನು ತನ್ನ ತ್ರಿಶೂಲದಲ್ಲಿ ಎತ್ತಿಕೊಂಡು ತಿರುಗಾಡಿದಾಗ ತೂಕಲಿದ್ದ ಸತಿಯ ಅಂಗಾಂಗಗಳು ಭೂಮಿಗೆ ಬಿದ್ದವು. ಇದು ಶಕ್ತಿಪೀಠಗಳ ಸ್ಥಾಪನೆಯ ಮೂಲವಾಗಿತ್ತೆಂದು ಪುರಾಣಗಳು ವಿವರಿಸುತ್ತದೆ. ಅಂತಹ ಶಕ್ತಿಪೀಠಗಳಲ್ಲಿ ಕೊಟ್ಟೂರು ಕೂಡ ಒಂದು. ಅಲ್ಲಿನ ದೇವಾಲಯದಲ್ಲಿ ಭಗವಾನ್ ಶಿವನು ಕ್ಷೇತ್ರಪಾಲಕ ಹಾಗೂ ದಕ್ಷಿಣ ಕಾಶಾಧಿಪತಿ ಎಂದು ಪೂಜಿಸಲ್ಪಡುತ್ತಾರೆ. ಕೊಟ್ಟೂರಿನ ಭೌಗೋಳಿಕ ಸ್ಥಿತಿ. ಕೊಟ್ಟೂರು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ಕರ್ನಾಟಕ ಕೇರಳ ಗಡಿಯ ಹತ್ತಿರ ಭೀಮನಟ್ಟರ ಅರಣ್ಯ ಪ್ರದೇಶದ ಮಧ್ಯದಲ್ಲಿ ಸುಂದರವಾಗಿ ನೆಲೆಸಿದೆ. ಇಲ್ಲಿಯ ಸುತ್ತಲೂ ಹಸಿರು ಕಾಡುಗಳು, ನದಿ ಹರಿವುಗಳು ಹಾಗೂ ನೈಸರ್ಗಿಕ ಸಂಪತ್ತು ಅಪಾರವಾಗಿದೆ. ಬಾವಲಿ ನದಿ ಎಂಬುದು ಈ ಕ್ಷೇತ್ರವನ್ನು ತೊರೆದಿಡುತ್ತದೆ. ಈ ನದಿಯ ತೀರದಲ್ಲಿ ಕೊಟ್ಟೂರಿನ ಪವಿತ್ರ ದೇವಾಲಯವು ನಿರ್ಮಿತವಾಗಿದೆ. ಇದನ್ನು ಸ್ಥಳೀಯರು ಆಕಳ ಶ್ರೀಕೋವಿಲ್ ಎಂದು ಕರೆಯುತ್ತಾರೆ. ದೇವಾಲಯದ ರಚನೆ ಮತ್ತು ವೈಶಿಷ್ಟ್ಯಗಳು. ಕೊಟ್ಟೂರಿನಲ್ಲಿ ಎರಡು ಪ್ರಮುಖ ದೇವಸ್ಥಾನಗಳಿವೆ. ಅಕ್ಕರೆ ಕೊಟ್ಟೂರು ಅರಣ್ಯ ಪ್ರದೇಶದ ಆಚೆ, ಇಕ್ಕರೆ ಕೊಟ್ಟೂರು ದೇವಾಲಯದ ವ್ಯಾಪ್ತಿಯೊಳಗೆ. ಅಕ್ಕರೆ ಕೊಟ್ಟೂರನ್ನು ವರ್ಷದಲ್ಲಿ 1 ತಿಂಗಳ ಕಾಲ ಮಾತ್ರ ತೆಗೆಯಲಾಗುತ್ತದೆ. ಈ ವೇಳೆಗೆ ನೆಲದ ಮೇಲೆ ಶಿಲಾಕುಂಡ ರೂಪದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗುತ್ತದೆ. ಇಲ್ಲಿ ಸ್ಥಾಪಿತವಾದ ಸ್ವಯಂಭೂ ಲಿಂಗವು ಅತ್ಯಂತ ಪವಿತ್ರವಾಗಿದೆ. ಇನ್ನು ಇಕ್ಕರೆ ಕೊಟ್ಟೂರಿನ ದೇವಸ್ಥಾನವು ವರ್ಷ ಪೂರ್ತಿ ತೆರೆದಿರುತ್ತದೆ. ಇಲ್ಲಿನ ಸಾಂಪ್ರದಾಯಿಕ ಕೇರಳದ ವಾಸ್ತುಶಿಲ್ಪ ಶೈಲಿಯ ಅಡಿಯಲ್ಲಿ ಕಟ್ಟಡವಿದ್ದು, ನದಿಯ ತೀರದಲ್ಲಿರುವ ಈ ದೇವಸ್ಥಾನವು ಭಕ್ತರಲ್ಲಿ ಅಪಾರ ನಂಬಿಕೆ ಎಬ್ಬಿಸುತ್ತದೆ.
ಕೊಟ್ಟೂರು ಯಾತ್ರೆ ಪ್ರತಿ ವರ್ಷದ ಮೇ ಜೂನ್ ತಿಂಗಳಲ್ಲಿ ಇಲ್ಲಿನ ವೈಶಾಖೋತ್ಸವ ಅಥವಾ ಕೊಟ್ಟೂರು ಯಾತ್ರೆ ನಡೆಯುತ್ತದೆ. ಇದನ್ನು ದಕ್ಷಿಣ ಭಾರತದ ಪ್ರಮುಖ ಶಿವ ಮಹೋತ್ಸವಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಈ ಉತ್ಸವವು 28 ದಿನಗಳ ಕಾಲ ನಡೆಯುತ್ತದೆ. ಉತ್ಸವದ ಪ್ರಮುಖ ಹಂತಗಳು: ನೀರು ಸ್ತಬಂ. ಬಾವಲಿ ನದಿಯಿಂದ ಉತ್ಸವದ ಪೂರ್ವ ಭಾಗದಲ್ಲಿ ಬ್ರಾಹ್ಮಣರು ಹಾಗೂ ವಾದ್ಯ ವೃದ್ಧರೊಂದಿಗೆ ನೀರು ತರಲಾಗುತ್ತದೆ. ಸ್ತಂಭ ಪ್ರದಕ್ಷಿಣೆ. ನೀರು ತಂದುಕೊಂಡು ಕ್ಷೇತ್ರವನ್ನು ಪ್ರದಕ್ಷಿಣೆ ಮಾಡಿ ಮುಳಿಯಲಾಗುತ್ತದೆ. ಲಿಂಗ ಪ್ರತಿಷ್ಠೆ. ನೆಲದ ಮೇಲೆ ಶಿಲಾಕುಂಡ ರಚಿಸಿ ಪವಿತ್ರ ಶಿವಲಿಂಗ ಪ್ರತಿಷ್ಠೆ ಮಾಡಲಾಗುತ್ತದೆ. 10 ವರ್ಷ ಪರ್ವ. ಯಾತ್ರೆಯ ಕೊನೆಯ ದಿನ ದೇವರು ಮತ್ತೆ ಕಾವೇರಿಗೆ ಮರಳುತ್ತಾರೆ. ಈ ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸುತ್ತಾರೆ. ಹಿಂದೂ ಸಂಪ್ರದಾಯ ಪ್ರಕಾರ ಇಲ್ಲಿನ ಯಾತ್ರೆಯಲ್ಲಿ ಸ್ತ್ರೀಯರಿಗೆ ನಿರ್ಬಂಧವಿದೆ, ಏಕೆಂದರೆ ಇದು ದಕ್ಷಿಣ ಯಾಗದ ಸಂದರ್ಭದಲ್ಲಿ ಸತೀದೇವಿಯ ಶೋಕವನ್ನು ಸೂಚಿಸುತ್ತದೆ ಎಂದು ಪುರಾಣದಲ್ಲಿ ವಿವರಿಸಲಾಗಿದೆ. ಕೊಟ್ಟೂರಿನ ದೇವಾಲಯದ ಆಚಾರ ವಿಧಾನಗಳು. ಕೊಟ್ಟೂರಿನಲ್ಲಿ ಪ್ರತಿದಿನವೂ ವಿಶಿಷ್ಟ ಆಚಾರ ವಿಧಾನಗಳು ನಡೆಯುತ್ತವೆ. ವಿಶೇಷವಾಗಿ ಶಿವ ಅಷ್ಟೋತ್ತರ, ಶತನಾಮಾವಲಿ, ಅಭಿಷೇಕ ಸೇವೆ, ತ್ರಿಶೂಲ ಆರಾಧನೆ, ಬಾಲಿ ತರ್ಪಣ, ವ್ರತ ಉಪವಾಸ, ದೀಪಾರಾಧನೆ. ಇಲ್ಲಿನ ಭಕ್ತರು ವಿಶೇಷವಾಗಿ ಶಿವನಿಗೆ ಬಿಲ್ದಳ, ಧೂಪ ದೀಪ, ಕುಂಕುಮ ಅರ್ಪಿಸಿ ಪ್ರಾರ್ಥನೆ ಮಾಡುತ್ತಾರೆ. ಶಿವರಾತ್ರಿ, ವೈಶಾಖೋತ್ಸವ ಹಾಗೂ ಕಾರ್ತಿಕ ಪೂರ್ಣಿಮೆ ದಿನಗಳಲ್ಲಿ ಇಲ್ಲಿಯ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ಶಕ್ತಿಪೀಠ ವೈಭವ. ಈ ಕ್ಷೇತ್ರವು ಶಕ್ತಿಪೀಠಗಳಲ್ಲಿ ಒಂದಾಗಿರುವುದರಿಂದ ಇಲ್ಲಿಯ ಶಿವನೊಂದಿಗೆ ಪಾರ್ವತಿಗೆ ವಿಶೇಷ ಸ್ಥಾನವಿದೆ. ಕೊಟ್ಟೂರನ್ನು ಅಕ್ಷಯ ಕ್ಷೇತ್ರ ಎಂದು ಕರೆಯುತ್ತಾರೆ. ಇಲ್ಲಿನ ನದಿಯಲ್ಲಿ ಸ್ನಾನ ಮಾಡಿ ಭಕ್ತರು ಪಾಪ ಕ್ಷಮೆಗಾಗಿ ಪ್ರಾರ್ಥನೆ ಮಾಡುತ್ತಾರೆ. ಶ್ರದ್ಧಾ ಭಕ್ತಿಯಿಂದ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಮುಕ್ತಿದಾಯಕ ಕ್ಷೇತ್ರವೆಂದು ಭಕ್ತರಲ್ಲಿ ನಂಬಿಕೆ ಇದೆ. ಪ್ರವಾಸಿಗರ ಆಕರ್ಷಣೆ. ಕೇವಲ ಧಾರ್ಮಿಕ ಮಹತ್ವ ಅಷ್ಟೇ ಅಲ್ಲ, ಕೊಟ್ಟೂರಿನ ನೈಸರ್ಗಿಕ ಸೌಂದರ್ಯವು ಅಪಾರವಿದೆ. ಸುಂದರ ಹಸಿರು ಅರಣ್ಯ ಪ್ರದೇಶ, ನದಿ ಹರಿವು, ಪ್ರಕೃತಿ ವೀಕ್ಷಣಾ, ಕಣಿವೆ ಜಲಪಾತಗಳು ಮತ್ತು ಹವಾಮಾನ ಇಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ವಿಶೇಷವಾಗಿ ಕುಂಬತ್ತಿಗ ಜಲಪಾತ, ಪಲ್ಚುಕೊಂಡು ಪರ್ವತ ಶ್ರೇಣಿ ಸೇರಿದಂತೆ ಅನೇಕ ಪ್ರಕೃತಿ ವೀಕ್ಷಣಾ ತಾಣಗಳಿವೆ. ಕೊಟ್ಟೂರಿನ ಸಮೀಪದ ತಾಣಗಳು: ಪಾಲಚಿಕ್ಕಣ್ಣು, ಬಾವಲಿ ಜಲಪಾತ, ತಲಿಪಾರಂಬ ದೇವಸ್ಥಾನ, ಪಾಜೆ ಸೇರಿ ದೇವಾಲಯ, ಕಣ್ಣೂರು ಕೋಟೆ, ಪಯಂಬಲಂ ಬೀಚ್. ಕೊಟ್ಟೂರು ಶಿವ ದೇವಾಲಯವು ಪುರಾತನ ಕಾಲದಿಂದಲೂ ತನ್ನ ಪವಿತ್ರತೆಯನ್ನು, ಐತಿಹಾಸಿಕ ಪುರಾಣ ಪ್ರಸಿದ್ಧಿಯನ್ನು ಹಾಗೂ ನೈಸರ್ಗಿಕ ಸೌಂದರ್ಯವನ್ನು ಉಳಿಸಿಕೊಂಡು ಬಂದಿದೆ. ಇದು ಕೇವಲ ದೇವಸ್ಥಾನವಲ್ಲ, ಭಕ್ತರ ನಂಬಿಕೆ, ಭಾವನೆ, ಸಂಸ್ಕೃತಿಯ ಪರಂಪರೆಯ ಸಂಕೇತವಾಗಿದೆ. ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಶಿವಕ್ಷೇತ್ರಗಳಲ್ಲಿ ಒಂದಾಗಿರುವ ಕೊಟ್ಟೂರಿನ ಭೇಟಿ ನೀಡಿದಾಗ ಒಬ್ಬ ಭಕ್ತನಾಗಿ ಮಾತ್ರವಲ್ಲ, ಪ್ರಕೃತಿಯ ಪ್ರಿಯ ತಮನಾಗಿಯೂ ತೃಪ್ತಿ ಅನುಭವಿಸಬಹುದು.
ಹರ್ ಹರ್ ಮಹಾದೇವ್. ಇದೇ ಥರ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ನಿಮ್ಮ ರಾಯಲ್ ಸಿದ್ದು ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಎಂದು ಭಾವಿಸುತ್ತೇನೆ. ಇದೇ ಥರ ಕಂಟೆಂಟ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್